ನಮಸ್ಕಾರ. ನುಡಿ ಬೆಳಕು ಪಿ. ಚಂದ್ರಿಕಾ ಅವರ ಪ್ರಜಾವಾಣಿಯ ಅಂಕಣ ಬರಹ ಅಹಿಂಸೆಯೇ ಶಕ್ತಿ. ಮಹಾತ್ಮರ ಬಳಿಗೆ ಬಂದ ಒಬ್ಬ ಹೇಳುತ್ತಾನೆ, ನೀವು ಅಹಿಂಸೆಯ ಮಂತ್ರವನ್ನು, ಸತ್ಯದ ಶಕ್ತಿಯನ್ನು ಹೇಳುತ್ತಲೇ ಬಂದಿದ್ದೀರಿ. ಆದರೆ ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ಹಿಂಸೆ ಮತ್ತು ಅನೀತಿಯ ಬಗ್ಗೆ ಏನು ಹೇಳುತ್ತೀರಿ? ನಮ್ಮ ಮೇಲೆ ನಿರಂತರ ದಾಳಿಯಾಗುವಾಗ, ಕೊಲೆಗಳಾಗುವಾಗ ನಾವು ನೋಡುತ್ತಾ ಕುಳಿತುಕೊಳ್ಳಬೇಕೇ? ಯಾಕೋ ನಿಮ್ಮ ಮಾತುಗಳು ಅತಿ ಎನಿಸುತ್ತಿಲ್ಲವೇ? ನಮ್ಮ ಮುಂದಿನ ಜನಾಂಗ ನಿಮ್ಮಂತೆ ನಡೆದುಕೊಂಡು ಬಿಟ್ಟರೆ ಪೌರುಷಗೇಡಿಯಾಗಿ ಬಿಡುತ್ತದೆ. ಮಹಾತ್ಮರು ನಕ್ಕರು. ನಿನ್ನ ಮಾತು ನಿಜ. ಹಿಂಸೆಗೆ ಉತ್ತರ ಕೊಡಲೇಬೇಕು. ಕೊಡಲಿಲ್ಲವಾದರೆ ನಾವು ಮನುಷ್ಯರಾಗಿದ್ದಕ್ಕೂ ಸಾರ್ಥಕವಿಲ್ಲ. ಒಂದು ಇಡೀ ಜನಾಂಗವೇ ಪೌರುಷಗೇಡಿಯಾಗುವುದಕ್ಕಿಂತ ಹಿಂಸೆಯಲ್ಲಿ ತೊಡಗುವುದೇ ಲೇಸು. ಹೇಡಿತನ ಮತ್ತು ಹಿಂಸೆಯಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದರೆ ಅದು ಹಿಂಸೆ ಎಂದೇ ನಾನು ಹೇಳುತ್ತೇನೆ ಎಂದರು. ಮತ್ತೆ ಇದು ನಿಮ್ಮ ಸ್ವಂತ ಅಭಿಪ್ರಾಯವಾಗಿದ್ದಾಗಲೂ ನೀವು ಯಾಕೆ ಅಹಿಂಸೆಯನ್ನು ಮಾತ್ರ ಬೆಂಬಲಿಸುತ್ತೀರಿ ಎಂದು ಆತ ಅಚ್ಚರಿಯಿಂದ ಕೇಳಿದ. ಮಹಾತ್ಮರು ಹೇಳಿದರು, ಹಿಂಸೆ ಎಂದರೆ ನಿನ್ನ ಲೆಕ್ಕದಲ್ಲಿ ಏನು? ಕೊಲ್ಲುವುದು ಎಂದೇ? ಕೊಲ್ಲುವುದು ಮಾತ್ರ ಹಿಂಸೆಯಾದರೆ ಇನ್ನೊಬ್ಬರಿಗೆ ಕೆಡಕು ಬಯಸಿ ಅವರನ್ನು ನಿರಂತರವಾಗಿ ಅದಕ್ಕೆ ಗುರಿ ಮಾಡುವುದು ಹಿಂಸೆ ಅಲ್ಲವೇ? ಒಬ್ಬ ಹಿಂಸಿಸಿದ ಎಂದು ಇನ್ನೊಬ್ಬನು ಹಿಂಸೆಗೆ ಇಳಿದು ಬಿಟ್ಟರೆ ಅದು ಅರಾಜಕತೆ. ಅದೇ ದೌರ್ಬಲ್ಯ. ಅದೇ ಸ್ವಲ್ಪ ಸಂಯಮದಿಂದ ಎಲ್ಲವನ್ನ ಗಮನಿಸಿ ಕೆಲಸ ಮಾಡಿದರೆ ಅದಕ್ಕೆ ದೊಡ್ಡ ಅರ್ಥ ಬಂದು ಬಿಡುತ್ತದೆ. ಕಳ್ಳರು ಇಲ್ಲವೇ ಭಾರತದ ಮೇಲೆ ದಾಳಿ ಮಾಡುವ ಶತ್ರುಗಳ ವಿಷಯದಲ್ಲಿ ಅಹಿಂಸಾ ತತ್ವ ಪಾಲಿಸಬೇಕು ಎಂದು ನಾನು ಹೇಳುವುದಿಲ್ಲ. ಅದಕ್ಕೂ ಸಂಯಮ, ಆಲೋಚನೆ ಮತ್ತು ಗುರಿಗಳು ಮುಖ್ಯ. ದೇಶಕ್ಕೆ ಭಯವಾದಾಗ, ದೇಶವೇ ಇಚ್ಛಿಸಿದರೆ ಏಕೋಭಾವದಿಂದ ಹಿಂಸಾತ್ಮಕ ಪ್ರತೀಕಾರ ಮಾಡುವ ಶಕ್ತಿಯು ಅಹಿಂಸೆಯಿಂದಲೇ ಬರಬಹುದು. ಬಂದ ವ್ಯಕ್ತಿಗೆ ಅರ್ಥವಾಗಲಿಲ್ಲ. ಮಹಾತ್ಮ, ನಿಮ್ಮ ಮಾತು ಒಗಟಿನಂತಿದೆ. ನನಗೆ ಅರ್ಥ ಆಗುವ ಹಾಗೆ ವಿವರಿಸಿ ಎಂದ. ಒಬ್ಬ ನಿನಗೆ ಹೊಡೆದ ಎಂದಿಟ್ಟುಕೋ. ಅವನು ಮಾಡಿದ್ದು ತಪ್ಪು ಎಂದು ಮನದಟ್ಟಾಗುವಂತೆ ಮಾಡು. ನಂತರ ಹೊಡಿ. ಅವನ ತಪ್ಪಿನ ಅರಿವಾದ್ದರಿಂದ ಅವನು ಪ್ರತಿಹಿಂಸೆಯಲ್ಲಿ ತೊಡಗುವುದಿಲ್ಲ. ಅಹಿಂಸೆ ಎಂದರೆ ಯಾವ ಚಿತ್ತವೃತ್ತಿಯಲ್ಲಿ ದ್ವೇಷದ ಗಂಧ ಗಾಳಿಯು ಇರುವುದಿಲ್ಲವೋ, ತನ್ನಂತೆ ಇತರರ ಉನ್ನತಿ ಸಾಧ್ಯ ಎನ್ನಿಸುತ್ತದೋ ಅದೇ ಅಹಿಂಸೆ. ಮುಯ್ಯಿಗೆ ಮುಯ್ಯಿ ತೋರಿಸುವ ಧೋರಣೆಯಿಂದ ಯಾರಿಗೂ ಉಪಯೋಗವಾಗುವುದಿಲ್ಲ. ಅದರಿಂದ ರಕ್ತಪಾತ, ದ್ವೇಷ, ಅಸೂಯೆ ಹೆಚ್ಚಾಗುತ್ತವೆ. ಆದ್ದರಿಂದಲೇ ಈಗಲೂ ಯಾವಾಗಲೂ ಅಹಿಂಸೆಯೇ ನನ್ನ ಪ್ರಥಮ ಹಾಗೂ ಅಂತಿಮ ಧ್ಯೇಯವಾಗಿದೆ ಮತ್ತು ನನಗೆ ಅದೊಂದೇ ಶಾಂತಿಯನ್ನು ಬಯಸುವ ಆತ್ಯಂತಿಕ ಸ್ಥಿತಿಯೂ ಆಗಿದೆ ಎಂದರು ಮಹಾತ್ಮ. ಮಹಾತ್ಮರ ನಡೆನುಡಿಗಳೆಲ್ಲವೂ ಸತ್ಯದ ಅನ್ವೇಷಣೆಯೇ ಆದ್ದರಿಂದ ತಮ್ಮ ಶಕ್ತಿ ಮೀರಿ ಅಹಿಂಸೆಯ ಕಡೆ ಹೊರಟರು. ಯಾವುದು ನಮ್ಮ ದೌರ್ಬಲ್ಯ ಆಗಬಾರದು. ನಮ್ಮ ಮೇಲೆ ಆಕ್ರಮಣಗಳಾದಾಗ ಎದುರಿಸದೆ ಹೋದರೆ ಎದುರಿಗೆ ಇರುವವರು ಪರಿಸ್ಥಿತಿಯ ಲಾಭವನ್ನು ತೆಗೆದುಕೊಳ್ಳಲು ನೋಡುತ್ತಿರುತ್ತಾರೆ. ಆದ್ದರಿಂದ ಅಹಿಂಸೆ ನಮ್ಮ ದೌರ್ಬಲ್ಯ ಅಲ್ಲದೆ ಶಕ್ತಿಯಾಗಬೇಕು ಎನ್ನುವುದು ಮಹಾತ್ಮರ ನಿಲುವಾಗಿತ್ತು. ನಮಸ್ಕಾರ. ಧನ್ಯವಾದಗಳು.